ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ನಾವು ದತ್ತು ತೊಗೊಂಡಿರುವಂತಹ ಒಂದು ಸರ್ಕಾರಿ ಶಾಲೆ ಎಲ್ಲಿದೆ ಏನು ಅಂತಲೂ ಸಾಕಷ್ಟು ಜನ ಕೇಳಿದರೆ, ಅದಕ್ಕಿಂತ ಮುಖ್ಯವಾಗಿ ನಾವು ಈ ಕೆಲಸವನ್ನು ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ, ಈ ಒಂದು ಸರ್ಕಾರಿ ಶಾಲೆಯನ್ನು ಏನಕ್ಕೆ ದತ್ತು ತೊಗೊಂಡಿದ್ದೀವಿ, ಇದ್ರ ಹಿಂದೆ ಇರುವಂತಹ ನಿಜವಾದ ಪ್ಲ್ಯಾನ್ ಏನು, ನಿಜವಾದ ಗಿಮಿಕ್ ಏನು ಅಂತ ಅಂದ್ಬಿಟ್ಟು ಯಾರೋ ಒಬ್ಬರಿಗೆ ವಿಚಾರ ಗೊತ್ತಾಗ್ಬಿಟ್ಟಿದೆ. ಸೊ ಅವರು ನನ್ನ ಒಂದು ನಿಜವಾದ ಬಣ್ಣವನ್ನು ಬಯಲು ಮಾಡಿಬಿಟ್ಟಿದ್ದಾರೆ. ಆ ಒಂದು ವಿಚಾರವನ್ನೇ ಹಂಚ್ಕೋಬೇಕಾಗಿತ್ತು. ಅದನ್ನು ಆಮೇಲೆ ಮಾತಾಡ್ತೀನಿ. ತುಂಬ ಸೀರಿಯಸ್ ವಿಚಾರ ಅದು. ಸೊ ನನ್ನ ಬಣ್ಣ ಎಲ್ಲ ಬಯಲಾಗ್ಬಿಟ್ಟಿದೆ, ಅದಕ್ಕೋಸ್ಕರ ಅದನ್ನು ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಕೆಲಸ ಏನು ನಡೀತಿದೆ ತಿಳಿಸ್ತೀನಿ. ಇದು ಬಂದು ಕಲಾಮಂದಿರ, ಒಂದು ಗೌರ್ಮೆಂಟ್ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಕೂಡ ಒಂದು ಕಲಾಮಂದಿರ ಸ್ಟೇಜ್ ಇರಲಿ ಅಂತ ಅಂದ್ಬಿಟ್ಟು, ಆಡಿಟೋರಿಯಂ ಟೈಪ್ ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದು ಹೈಫೈಯಾಗಿ ಒಂದು ಕಲಾಮಂದಿರ ರೀತಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋವಂಥದ್ದು. ಯಾಕಂದರೆ ನೆಕ್ಸ್ಟು ಮಕ್ಕಳಿಗೆ ಫಂಕ್ಷನ್ಸ್ ಆಗಿರ್ಬೋದು, ಪ್ರತಿಯೊಂದು ತಿಂಗಳಿಗೂ ಕೂಡ ಒಂದೊಂದು ಫಂಕ್ಷನ್ ಮಾಡುವಂತಹ, ಅಂದರೆ ಒಂದು ಕಾಂಪಿಟೇಷನ್ಸ್ ಮಾಡುವಂಥದ್ದು, ಟ್ಯಾಲೆಂಟ್ ಶೋಗಳು ಮಾಡುವಂಥದ್ದು ಎಲ್ಲವೂ ಕೂಡ ಇರುತ್ತೆ. ಸೊ ಕ್ಲಾಸ್ ರೂಮ್ಸ್ಗೆ ತುಂಬಕ್ಕಾಗಲ್ಲ ಮಕ್ಕಳನ್ನ, ಅದಕ್ಕೋಸ್ಕರ ಅವ್ರಿಗೆ ಆದಂತಹ ಒಂದು ಸ್ಟೇಜ್ ಇರಲಿ. ಸ್ಟೇಜ್ ಮುಂದೆ ಕೂಡ ಆಲ್ಮೋಸ್ಟ್ ಒಂದು 80 ಅಡಿಯಷ್ಟು ನಮಗೆ ರೂಫಿಂಗ್ ಬರುತ್ತೆ, ಅಂದರೆ ಮೇಲ್ಗಡೆ ಕಂಪ್ಲೀಟ್ ಶೀಟ್ ಕವರ್ ಆಗುತ್ತೆ. ಸೊ ಮಳೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಬೇಸಿಗೆಗಾಲ ಆಗಿರ್ಬೋದು, ಯಾವ ಟೈಮಲ್ಲಿ ಬೇಕಾದರೂ ಅವರು ಇಲ್ಲಿ ಫಂಕ್ಷನ್ಸ್ನ ಮಾಡ್ಕೋಬೋದು, ಟ್ಯಾಲೆಂಟ್ ಶೋಗಳನ್ನ ಮಾಡ್ಕೋಬೋದು, ಅಥವಾ ಬೇರೆ ಬೇರೆ ಟ್ರೈನಿಂಗ್ ಕೊಡುವಂಥದ್ದಾಗಿರ್ಬೋದು, ಮಕ್ಕಳಿಗೆ ಸ್ಕಿಲ್ಸ್ಗಳನ್ನು ಕಲಿಸೋವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲವನ್ನು ಕೂಡ ಮಾಡುವಂತಹ ಪ್ಲ್ಯಾನ್ ಇದೆ. ಆ ಕಾರಣಕ್ಕೋಸ್ಕರನೇ ಒಂದು ಕಲಾಮಂದಿರ ಇರಲಿ ಅನ್ನುವಂತಹ ಕಾರಣಕ್ಕೋಸ್ಕರ ಇಲ್ಲಿ ಸ್ಟೇಜ್ ಬರುತ್ತೆ. ಸ್ಟೇಜ್ ಮುಂದೆ ಕಂಪ್ಲೀಟ್ 80 ಅಡಿ ನಮಗೆ ರೂಫಿಂಗ್ ಬರುತ್ತೆ, ಶೀಟ್ನಲ್ಲೇ ಬರುತ್ತೆ ರೂಫಿಂಗು. ಅದೇನು ಈ ವೀಕಲ್ಲೆಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಸ್ಟೇಜ್ಗೋಸ್ಕರ ಬೇಸ್ಮೆಂಟ್ ವರ್ಕ್ ನಡೀತಾ ಇದೆ. ಬೇಸ್ಮೆಂಟ್ ಕೂಡ ಬಂದೋಬಸ್ತಾಗಿ ನಾವು ಮನೆಗಳಿಗೆ ಏನು ಬೇಸ್ಮೆಂಟ್ ಮಾಡ್ತೀವಿ ಅದೇ ರೀತಿ ಮಾಡ್ತಾ ಇರುವಂಥದ್ದು. ಹೋಗಿ ಅಮ್ಮ ನೀವು. ಕಾರಣ ಬಂದು ಅಟ್ಲೀಸ್ಟ್ ನಾವು ಮಾಡುವಂತಹ ಕೆಲಸ ಒಂದು 40-50 ವರ್ಷ ಆದರೂ ಇರಲಿ ಅಂತ ಅಂದ್ಬಿಟ್ಟು, ಅಟ್ಲೀಸ್ಟ್ ಅಷ್ಟು ವರ್ಷನಾದರೂ ಮಕ್ಕಳು ಯೂಸ್ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಬಂದೋಬಸ್ತಾಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಬೇಸ್ಮೆಂಟ್ ವರ್ಕು 2 ದಿನಗಳಿಂದ ನಡೀತಾ ಇದೆ. ಸೊ ತುಂಬ ದೊಡ್ಡ ಸ್ಟೇಜೇ ಬರುತ್ತೆ. ಇಲ್ಲಿಂದ 34 ಅಡಿ ಇದೆ, ಹಿಂಗೆ 22 ಅಡಿ ಇದೆ. ಸೊ ಸ್ಟೇಜ್ ದೊಡ್ಡದಾಗುತ್ತೆ, ಸಾಕಾಗುತ್ತೆ ಮಕ್ಕಳಿಗೆ ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟು ಸ್ಕೂಲ್ ಡೇ ಎಲ್ಲ ಮಾಡುವಂತಹ ಕನಸಿದೆ. ಸರ್ಕಾರಿ ಶಾಲೆಯಲ್ಲೂ ಕೂಡ ಗ್ರ್ಯಾಂಡಾಗಿ ಸ್ಕೂಲ್ ಡೇ ಆಗಬೇಕು. ಈ ಪ್ರೈವೇಟ್ ಸ್ಕೂಲ್ಗಳಲ್ಲೆಲ್ಲ ಕರೆಸ್ತಾರೆ ನೋಡಿ, ಸಿನಿಮಾ ಸ್ಟಾರು, ಸೀರಿಯಲ್ ಸ್ಟಾರ್ ಅಂತ, ಎಲ್ಲರೂ ಕೂಡ ಇಲ್ಲೂ ಕೂಡ ಕರೆಸ್ತೀವಿ ನೆಕ್ಸ್ಟ್ ಇಯರು. ಗ್ರ್ಯಾಂಡಾಗಿ ಮಾಡೋಣ ಅಂತ ಅನ್ನುವಂತಹ ಪ್ಲ್ಯಾನ್ ಇದೆ. ಇನ್ನೊಂದು ವಿಚಾರ, ಈ ಶಾಲೆ ಎಲ್ಲಿದೆ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳಿದರೆ, ಇದು ಬಂದು ಮೈಸೂರು ಜಿಲ್ಲೆ, ಮೈಸೂರಲ್ಲೇ, ಮೈಸೂರು ತಾಲೂಕೇ, ಸಿಟಿಯಿಂದ ಸ್ವಲ್ಪ ದೂರ ಕೋಟೆಹುಂಡಿ ಗ್ರಾಮ ಅಂತ ಅಂದ್ಬಿಟ್ಟು ಒಂದು ಹಳ್ಳಿಯಲ್ಲಿರುವಂತಹ ಒಂದು ಶಾಲೆ. ಹಳ್ಳಿ ಶಾಲೆಗಳನ್ನ ಇಂಪ್ರೂವ್ ಮಾಡಿದ್ರೆ ಏನಂದರೆ ಸುತ್ತಮುತ್ತ ಹಳ್ಳಿ ಮಕ್ಳಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಿಟಿ ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿಲ್ಲ, ಒಂದು ಹಳ್ಳಿಯಲ್ಲಿರುವಂತಹ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಸೊ ಬೇಸ್ಮೆಂಟ್ ವರ್ಕ್ ನಡೀತಾ ಇದೆ. ಬೇಸ್ಮೆಂಟ್ ಪಕ್ಕದಲ್ಲೇ ಒಂದು ರೂಮ್, 2 ರೂಮ್ ಕಟ್ಟಿಸ್ತಾ ಇರುವಂಥದ್ದು. ಒಂದು ರೂಮ್ ಬಂದು ಸ್ಟೋರ್ ರೂಮ್ ಥರ, ಈಗ ಸದ್ಯಕ್ಕೆ ಆಫೀಸ್ ರೂಮ್ನೇ ಯೂಸ್ ಮಾಡ್ಕೋತಾ ಇದ್ದಾರೆ, ಸ್ಟೋರ್ ರೂಮ್ ಥರ. ಮಕ್ಕಳದು ಸ್ಪೋರ್ಟ್ಸ್ ಐಟಮ್ ಆಗಿರ್ಬೋದು, ಬ್ಯಾಂಡ್ ಸೆಟ್ ಆಗಿರ್ಬೋದು, ಈ ರೀತಿ ಎಲ್ಲ ಇಡೋದಕ್ಕೆ. ಜೊತೆಗೆ ಒಂದು ರೆಸ್ಟ್ ರೂಮ್ ಥರನೂ ಕೂಡ ಯೂಸ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು, ಇಲ್ಲೇನು ವಾಲ್ ಬರುತ್ತೆ, ಬಪ್ಪ ಈ ಕಡೆ, ಇಲ್ಲಿ ಒಂದು ಸ್ಟೇಜ್ದು ವಾಲ್ ಬರುತ್ತೆ. ಕಂಪ್ಲೀಟ್ ಬ್ಯಾಕ್ ಸೈಡ್ ಒಂದು ವಾಲ್, ಎಲ್ ಶೇಪಲ್ಲಿ ವಾಲ್ ಬರಬೇಕಂತ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದ್ದೀವಿ. ಸೊ ಈ ವಾಲ್ ಬರುತ್ತಲ್ಲ, ಈ ಜಾಗನ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ರೂಮ್ ಥರ ಕಟ್ಟಿಸಿ ಅದನ್ನು ಕಂಪ್ಯೂಟರ್ ಲ್ಯಾಬ್ ಮಾಡ್ತಾಯಿದ್ದೀವಿ. ಸೊ ಸರ್ಕಾರಿ ಶಾಲೆಯಲ್ಲಿ ಒಂದು ಕಂಪ್ಯೂಟರ್ ಲ್ಯಾಬ್ ಇರಬೇಕನ್ನೋದು ನನ್ನ ಒಂದು ಕನಸಿತ್ತು. ಅದಕ್ಕೋಸ್ಕರನೇ ಇಲ್ಲಿ ಒಂದು ಕಂಪ್ಯೂಟರ್ ಲ್ಯಾಬ್ ಆಗುತ್ತೆ. ಸೊ ಈ ಒಂದು ಶಾಲೆಯ ಮಕ್ಕಳು ಇನ್ನು ಮುಂದೆ ಕಂಪ್ಯೂಟರ್ನ ಕೂಡ ಚಿಕ್ಕ ವಯಸ್ಸಿಂದನೇ ಕಲಿತಾ ಹೋಗ್ತಾರೆ. ಸೊ ಯಾಕಂದರೆ ಈಗ ಟೆಕ್ನಾಲಜಿ ಬಹಳ ಇಂಪಾರ್ಟೆಂಟು. ಸೊ ಅಪ್ಡೇಟ್ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಅಲ್ಲಿರಲಿ ನಿಂತ್ಕೊಳ್ಳೋಣ, ಬಿಸಿಲು ಜಾಸ್ತಿ. ಸೊ ಟೆಕ್ನಾಲಜಿ ಬಹಳ ಮುಖ್ಯ ಅಲ್ವಾ, ಆ ಕಾರಣಕ್ಕೋಸ್ಕರ ಕಂಪ್ಯೂಟರ್ ಲ್ಯಾಬ್ ಬರುತ್ತೆ. ಆ ಸೆಟಪ್ ಎಲ್ಲ ಏನೇನೋ ಕನಸಿದೆ, ಮಾಡೋಣ ಮುಂದೆ ಮಾಡ್ತಾ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅದ್ರ ಜೊತೆಗೆ ಒಂದು ರೆಸ್ಟ್ ರೂಮ್ ವಿತ್ ಸ್ಟೋರ್ ರೂಮ್ ಥರ ಒಂದು ರೂಮ್ ಕೂಡ ಬರುತ್ತೆ. ಇನ್ನು ಮುಂದೆ ಆಗಲೇ ಹೇಳ್ದಂಗೆ ಕಂಪ್ಲೀಟ್ 80 ಫೀಟಲ್ಲಿ ರೂಫಿಂಗ್ ಕೂಡ ಬರುತ್ತೆ. ಸೊ ಬಂದೋಬಸ್ತಾಗಿ ಒಂದು 40 to 50 ಇಯರ್ಸ್ ಆದರೂ ಬಾಳಿಕೆ ಬರಲಿ ಅನ್ನುವಂತಹ ಒಂದು ಪ್ಲ್ಯಾನಲ್ಲಿ ಮಾಡಿಸ್ತಾ ಇರುವಂಥದ್ದು ಕೆಲಸ. ಸೊ ಇದಿಷ್ಟು ಕೆಲಸದ ಅಪ್ಡೇಟ್ಗಳಾಗಿರುತ್ತೆ. ಇನ್ನು ಲಾನ್ ಕೆಲಸವು ಕೂಡ ನಾಳಿದ್ರಲ್ಲಿ ಶುರುವಾಗುತ್ತೆ. ಯಾಕಂದರೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಬಟ್ ಆದರೆ ನಮಗೆ ಸ್ವಲ್ಪ ಬಡ್ಜೆಟ್ಟು ಕೂಡ ವ್ಯತ್ಯಾಸ ಆಗ್ತಾಯಿದೆ. ಆ ಕಾರಣಕ್ಕೋಸ್ಕರ ಯಾರು ಫೈನಲ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಸೊ ಮೈಸೂರಲ್ಲಿ ಯಾರಾದರೂ ಲಾನ್ ಮಾಡೋವಂಥವ್ರು ಇದ್ದರೆ ವಿಡಿಯೋ ನೋಡ್ಕೊಂಡು ಬಂದರೆ ನನಗೂ ಖುಷಿ, ಯಾಕಂದರೆ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿರುತ್ತೆ. ಸೊ ಸ್ವಲ್ಪ ರೀಸನಬಲ್ ಆಗು ಮಾಡ್ತಾರೆ. ಜೊತೆಗೆ ಅವರಿಗೆ ಒಂದು ನಮ್ಮ ಕಡೆಯಿಂದನೂ ರೀಸನಬಲ್ ಆಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು, ನಮ್ಮ ಕಡೆಯಿಂದ ಏನು ಮೋಸ ಆಗೋಲ್ಲ. ನಮ್ಮ ಕಡೆಯಿಂದ ವರ್ಕ್ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಪ್ರಮೋಷನ್ಗಳನ್ನು ಫ್ರೀಯಾಗಿ ಉಚಿತವಾಗಿ ಮಾಡಿಕೊಡ್ತೀನಿ. ಅದೇ ರೀತಿಯಾಗಿ ₹1 ಹಣ ಕೂಡ ತಗೊಳ್ಳೋದಿಲ್ಲ.
ಒಂದು ಸತಿ ಅಲ್ಲ, ಒಂದು ವರ್ಷ ಪೂರ್ತಿ ಬೇಕಾದರೂ ಮಾಡಿಕೊಡ್ತೀನಿ. ಬಟ್ ಇಲ್ಲಿ ಹೈಟೆಕ್ಕಾಗಿ ಚೆನ್ನಾಗಿ ಮಾಡಿಕೊಡೋವಂಥವ್ರು ಬೇಕು. ಸೊ ವಿಡಿಯೋ ನೋಡಿದೆ ನಾನು ಕಾಂಟ್ಯಾಕ್ಟ್ ಮಾಡಿರೋರಿಗೆ ನನ್ನ ಪರಿಚಯ ಇಲ್ಲ. ಸೊ ಪರಿಚಯ ಇಲ್ಲದೆ ಇರೋದ್ರಿಂದ ಅವರು ನಾರ್ಮಲಾಗಿ ಸ್ವಲ್ಪ ಹೆವಿ ಬಡ್ಜೆಟಲ್ಲೇ ಹೇಳ್ತಾ ಇದ್ದಾರೆ. ಅದೇ ದುಡ್ಡು ಉಳಿಸಿದ್ರೆ ಮಕ್ಕಳಿಗೆ ಬೇರೆ ಫೆಸಿಲಿಟೀಸ್ನ ಸ್ವಲ್ಪ ಕೊಡ್ಬೋದಲ್ಲ ಅನ್ನೋವಂಥ ಆಲೋಚನೆ ಅಷ್ಟೇ. ಇನ್ನು ಕಂಜೂಸ್ತಾನ ಆ ಥರ ಎಲ್ಲ ಏನೂ ಇಲ್ಲ. ಅದಷ್ಟೇ. ಲಾನ್ ಕೆಲಸಗಳು ಇನ್ನು ನೆಕ್ಸ್ಟ್ ಮಂಡೆಯಿಂದ ಶುರುವಾದರೆ 1 ವೀಕಲ್ಲಿ ಮುಗಿಸ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಫೈನಲೈಸ್ ಮಾಡಿಲ್ಲ. ಯಾರಾದರೂ ಪರಿಚಯ ಇದ್ದರೆ, ನಿಮಗೆ ಪರಿಚಯ ಇರೋವಂಥವ್ರು ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿಸಿ. ನಮಗೆ ನಂಬರ್ ಬಂದು 6360944802 ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿಸಿ. ಇನ್ನು ಈಗ ಅಸಲಿ ವಿಚಾರಕ್ಕೆ ಬರೋಣ. ನಮ್ಮ ಒಂದು ನಿಜ ಒಂದು ಬಣ್ಣವ ಬಯಲಾಯಿತು. ಇದ್ರ ಹಿಂದೆ ಈಗ ಸರ್ಕಾರಿ ಶಾಲೆ ಏನು ದತ್ತುಗೆ ತೊಗೊಂಡು ಈ ಥರ ಡೆವಲಪ್ ಮಾಡ್ತಾಯಿದ್ವಿ, ಇದ್ರ ಹಿಂದೆ ಒಂದು ಗಿಮಿಕ್ ಇದೆ, ಅದಕ್ಕೆ ಇವರು ಡೆವಲಪ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಒಂದು ಕಮೆಂಟನ್ನು ನೋಡಿದೆ. ಹೌದು ಸರ್, ಖಂಡಿತವಾಗ್ಲೂ ಗಿಮಿಕ್ ಇದೆ. ನೋಡಿ ನನಗೆ ನಗು ಬಂತು. ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೋಸ್ಕರ ಅಂತ ನಾನು ಈ ಥರ ಎಲ್ಲ ಮಾಡ್ತಾ ಇರೋದು. ಗೊತ್ತಿಲ್ಲ ಏನು ಹೇಳಬೇಕು ಅಂತ ಸೀರಿಯಸ್ಲಿ ನಗು. ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೋಸ್ಕರ ಈ ಥರ ಎಲ್ಲ ಸ್ಕೂಲ್ ಡೆವಲಪ್ ಮಾಡುವಂಥ ಒಂದು ಗಿಮಿಕನ್ನು ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ ನಿಜಕ್ಕೂ ನಗು ಬಂತು ನನಗೆ. ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ ಇಷ್ಟೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೆ ಬಿಸಿಲಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸುವಂತಹ ಅಗತ್ಯ ಇರಲಿಲ್ಲ. ಇಲ್ಲೇನು ಈಗ ಡೆವಲಪ್ಮೆಂಟ್ ಖರ್ಚು ಮಾಡ್ತಾಯಿದ್ದೀವಿ, ಅದರಲ್ಲೊಂದು ಅರ್ಧ ಬಡ್ಜೆಟ್ ಖರ್ಚು ಮಾಡಿದರೂ ಸಾಕಾಗ್ತಿತ್ತು. ಚಿಕ್ಕ ಪುಟ್ಟ ಎಲೆಕ್ಷನಲ್ಲಿ ನಾವು ಗೆದ್ಕೊಬೋದಾಗಿತ್ತು. ಬಟ್ ಅದರ ಆಸಕ್ತಿ ಕೂಡ ಇಲ್ಲ ನಮಗೆ. ಯಾವುದೇ ರೀತಿಯಾದಂತಹ ಗಿಮಿಕ್ ಇಲ್ಲ. ಸೊ ಗಿಮಿಕ್ ಮಾಡೋವಂಥದ್ದಾಗಿದ್ದರೆ ಈಗ ಲೋಡ್ಗಳು ಬಂದರೆ ಆಲ್ಮೋಸ್ಟ್ 7:30ಗೆ ಬಂದಿರ್ತೀವಿ ಬೆಳಗ್ಗೆ. ಇಲ್ಲ ಅಂತಂದರೆ 9 ಗಂಟೆಯಿಂದ ಸಂಜೆ 6:30, 6:45, 7 ಗಂಟೆ, ಒಂದೊಂದು ದಿನ 7:30 ಆದರೂ ಆಯಿತು. ಅಲ್ಲಿವರೆಗೂ ನಿಂತು ಕೆಲಸ ಮಾಡಿಸಿ ಬೀಗ ಹಾಕ್ಸಿ ಹೋಗ್ತಾ ಇರೋವಂಥದ್ದು. ಇಷ್ಟೆಲ್ಲ ಮಾಡೋ ಅಗತ್ಯ ಇರಲಿಲ್ಲ. ಅಲ್ಲಿ ನೋಡಿ ನಾನು ಅಲ್ಲೇ ಕುತ್ಕೊಂಡು ತೋರ್ಸಪ್ಪ, ಅಲ್ಲಿ ನನ್ನ ಕೆಲಸದ್ದು ಕೂಡ ಇಲ್ಲೇ ಎಲ್ಲ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಕೂಡ ಶುರು ಮಾಡಿದ್ದೀನಿ. ಸೊ ಇದರ ಅಗತ್ಯ ಏನಿತ್ತು? ನೆಮ್ಮದಿಯಾಗಿ ಆಫೀಸಲ್ಲಿ ಕೂತ್ಕೊಂಡು ದುಡ್ಕೊಂಡು ಭಗವಂತ ಒಂದು ಕೂತ್ಕೊಂಡು ನೆರಳಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂತಹ ಒಂದು ಅವಕಾಶ ಕೊಟ್ಟಿದ್ದಾನೆ, ಅದನ್ನೇ ಮಾಡ್ಕೊಬೋದಾಗಿತ್ತು. ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಜಸ್ಟ್ ಒಂದು ನಮ್ಮ ಒಂದು ಆತ್ಮತೃಪ್ತಿಗೋಸ್ಕರ ಅಷ್ಟೇ. ಬೇರೆ ಎಲ್ಲಿಂದಾಗಲಿ ಏನೂ ನಿರೀಕ್ಷೆ ಇಲ್ಲ. ಇನ್ನೊಂದಷ್ಟು ಜನ ಕೇಳಿದ್ರು, ಗೌರ್ನಮೆಂಟಿಂದ ಫೋನ್ ಮಾಡಿ ಕೇಳಿದ್ರು, ಗೌರ್ನಮೆಂಟಿಂದ ಫಂಡ್ ಎಷ್ಟು ಬರುತ್ತೆ ಮೇಡಮ್ ನಿಮಗೆ ಈ ಥರ ದತ್ತು ತೊಗೊಂಡು ಡೆವಲಪ್ ಮಾಡೋದಕ್ಕೆ? ಹೇಳಿ, ನಾವು ಮಾಡ್ತೀವಿ, ನಮಗೂ ಫಂಡ್ ಬರೋ ಥರ ಮಾಡಿ ಅಂತ ಅಂದ್ಬಿಟ್ಟು. ಇಲ್ಲ ಸರ್, ಸರ್ಕಾರಿ ಶಾಲೆನ ಡೆವಲಪ್ ಮಾಡೋದಕ್ಕೆ ಗೌರ್ನಮೆಂಟಿಂದ ಏನು ಫಂಡ್ಗಳು ಆ ಥರ ಯಾವುದೂ ಕೂಡ ಬರೋದಿಲ್ಲ. ಇದು ಜಸ್ಟು ಕಂಪ್ಲೀಟಾಗಿ ನಮ್ಮ ಒಂದು ಆಸಕ್ತಿಯಿಂದ ಮಾಡ್ತಾ ಇರೋವಂಥದ್ದು ಅಷ್ಟು. ನಮ್ಮ ಒಂದು ಖುಷಿ. ಏನು ಲಾಭ ಇಲ್ಲದೆ ಮಾಡ್ತಾಯಿದ್ದೀರಾ ಹೇಳಿ, ನಿಜ ಹೇಳಿ ಅಂತ ಅಂದ್ಬಿಟ್ಟು ಒಂದಷ್ಟು ಫೋನ್ ಕಾಲ್ ಕೂಡ ನಮಗೆ ಬಂತು. ಸತ್ಯವಾಗ್ಲೂ ಆ ಥರ ಯಾವುದೇ ರೀತಿಯಾದಂಥ ಲಾಭ ಇಲ್ಲದೆ ಮಾಡ್ತೀರಾ, ನಿಮಗೇನು ಹುಚ್ಚ, ನಿಜ ಹೇಳಿ, ನಮಗೆ ಕೇಳಲ್ಲ, ನಾವು ಮಾಡ್ತೀವಿ ಅಂತಲೂ ಕೆಲವರು ಹೇಳಿದ್ರು. ಸತ್ಯವಾಗ್ಲೂ ಆ ಥರ ಯಾವುದೂ ಇಲ್ಲ. ಇದು ವಿಡಿಯೋ ನೋಡಿ, ಈಗ ಡಿಪಾರ್ಟ್ಮೆಂಟ್ ಅವರು ನೋಡ್ತಾರಲ್ವ, ಅದು ಇದ್ದಿದ್ರೆ ಅವರು ಅಲ್ಲೇ ಕಮೆಂಟ್ ಹಾಕ್ಬೋದು, ಕೊಟ್ಟಿದ್ದೀವಲ್ಲ ಫಂಡು ಅಂತ. ಆ ಥರ ಎಲ್ಲ ಏನೂ ಇಲ್ಲ. ಈ ಸ್ವಂತವಾಗಿ ನಮ್ಮ ಒಂದು ಕೈಯಿಂದ ಹಾಕಿ ಮಾಡೋವಂಥದ್ದಷ್ಟೇ. ಅದು ಬಿಟ್ಟರೆ ಬೇರೆ ಎಲ್ಲಿಂದನೂ ಯಾವ ಫಂಡು ಕೂಡ ಬರೋದಿಲ್ಲ. ಸೊ ನಿಮ್ಮ ಒಂದು ತಿಳುವಳಿಕೆಗೆ ಮಾಹಿತಿ ಇರಲಿ ಅಂತ ಅಂದ್ಬಿಟ್ಟು ತಿಳಿಸಿದ್ದೀನಿ ಅಷ್ಟೇ. ಸೊ ನಾನು ರಾಜಕೀಯಕ್ಕೆ ಎಂಟ್ರಿ ಕೊಡೋದಾಗಿದ್ದರೆ ಈ ರೀತಿಯೆಲ್ಲ ಕೆಲಸ ಮಾಡೋವಂತಹ ಅಗತ್ಯ ಇರಲಿಲ್ಲ ನನಗೆ. ನಾನು 2018 ಅಥವಾ 19 ನನ್ನ ಮಗನಿಗೆ 2 ವರ್ಷ ಅಂದರೆ 2019 ನನಗೆ ಆ್ಯಕ್ಚುಲಿ ಮೈಸೂರಿನಲ್ಲಿ ಆಗಿನ ಎಮ್ ಎಲ್ ಎ ಆಗಿದ್ದಂಥವ್ರ PS ಜಾಬ್ಗೆ ಆಫರ್ ಆಗಿತ್ತು. ಅಂದರೆ ಪರ್ಸ್ನಲ್ ಸೆಕ್ರೆಟ್ರಿ ಜಾಬ್ಗೆ. ಅಂದರೆ ಅವರು ಹುಡುಕ್ತಾ ಇರಬೇಕಾದ್ರೆ ಅವ್ರು ನಂಬಿಕಸ್ಥರು ಬೇಕು ಅಂತ ಕೆಲವೊಂದು ಕಾಂಟ್ಯಾಕ್ಟ್ ಕೇಳಿದಾಗ ಅವ್ರು ನನ್ನ ಸಜೆಸ್ಟ್ ಮಾಡಿದರು. ಸೊ ಹೋಗು ಅಂತ ನನಗೆ ತುಂಬ ಫೋರ್ಸ್ ಕೂಡ ಮಾಡಿದ್ರು. ಲೈಫ್ ಸೆಟ್ಲ್ ಆಗುತ್ತೆ, ಅಂದರೆ ಒಳ್ಳೆ ವ್ಯಕ್ತಿ ಅವರು, ಚೆನ್ನಾಗಿ ಇದು ಮಾಡ್ತಾರೆ, ನೋಡ್ಕೊತಾರೆ, ಮುಂದೆ ಏನೇ ಇದು ಆದ್ರೂ ಹೋಗಿ ಒಳ್ಳೆ ಸ್ಯಾಲ್ರಿ ಕೂಡ ಇತ್ತು, ಮುಂದೆ ರಾಜಕೀಯ ಭವಿಷ್ಯ ಕೂಡ ಚೆನ್ನಾಗಿರುತ್ತೆ, ಅದು ಇದು ಅಂತೆಲ್ಲ. ನಮ್ಗೆ ಆ ಥರ ಎಲ್ಲ ಆಸಕ್ತಿ ಇರಲಿಲ್ಲ. ಬಡವ್ರ ಮಕ್ಕಳು ಮಡಗ್ದಂಗೆ ಇರಬೇಕು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಾವು ಮಡಗ್ದಂಗೆ ಇರ್ತೀವಿ. ಸೊ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕನ್ನೋ ಉದ್ದೇಶ ಇದ್ದರೆ ನಾನು ಆ ಜಾಬ್ಗೇ ಸೇರಿಕೊಂಡು ಮುಂದುವರಿಬೋದಿತ್ತು. ಬಟ್ ಇಲ್ಲ, ನಮ್ಗೆ ಆ ಥರ ಯಾವುದೇ ರೀತಿಯಾದಂತಹ ಉದ್ದೇಶ ಇಲ್ಲ. ಬುದ್ಧಿವಂತೆ ಅದಕ್ಕೆ ಈ ರೀತಿ ಗಿಮಿಕ್ ಮಾಡಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಅಂತ ಕೇಳಿದೆ ನಾನು. ಬುದ್ಧಿವಂತೆ ಅನ್ನೋದು ನಿಜ, ಒಪ್ಕೊತೀನಿ, ನಾನೇನು ದಡ್ಡಿ ಅಂತ ನಾನು ಹೇಳಲ್ಲ, ಬುದ್ಧಿ ಇದೆ. ಬಟ್ ಆದರೆ ಗಿಮಿಕ್ ರಾಜಕೀಯದ ಥರ ಎಲ್ಲ ಇಲ್ಲ ಸರ್. ಆ ಥರ ಎಲ್ಲ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಸಮಯನೇ ವ್ಯರ್ಥ. ಯಾಕೆ ನಿಮ್ಗೆ ಅತ್ಯಮೂಲ್ಯವಾದಂತಹ ಇರೋದೊಂದು ಲೈಫಲ್ಲಿ ಒಂದಿಷ್ಟೇ ಸಮಯ ಇರುತ್ತೆ, ಯಾವಾಗ ಸಾಯ್ತೀವೋ ಏನೋ ಗೊತ್ತಾಗಲ್ಲ. ಅಂಥದ್ರಲ್ಲಿ ಇಷ್ಟು ಒಳ್ಳೊಳ್ಳೆ ಟೈಮ್ನ ನೀವು ಈ ಥರ ಅನಾವಶ್ಯಕ ಕಮೆಂಟಾಗಿ ಸುಮ್ಮನೆ ಇಲ್ದಿರೋ ವಿಚಾರಗಳಿಗೆ ಕಮೆಂಟ್ ಹಾಕೋಕ್ಕೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಒಳ್ಳೆ ವಿಚಾರಕ್ಕೆ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಟೈಮ್ ಯಾಕೆ ನನ್ನಂಥ ಗಿಮಿಕ್ ಮಾಡೋರಿಗೆ ವೇಸ್ಟ್ ಮಾಡ್ತಿರೋ ಟೈಮ್ನ ಆ ಥರ ಎಲ್ಲ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ಅದನ್ನೇ ತಿಳಿಸ್ಬೇಕಾಗಿತ್ತು.
ಅಷ್ಟೇ. ಕೆಲಸ ನಡೀತಾ ಇದೆ, ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮ್ಮ ವಿಶಸ್ ಇರಲಿ, ನಿಮ್ಮ ಹಾರೈಕೆಗಳ ನಿರೀಕ್ಷೆ ಅಂತ ನನಗೆ ಖಂಡಿತ ಇದೆ. ಸೊ ಹಾರೈಕೆಗಳಿಗೆ ತುಂಬ ಶಕ್ತಿ ಇದೆ. ಒಂದು ಹಾರೈಸಿ. ಇದಿಷ್ಟೇ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಇನ್ನೊಂದು 10 ದಿನದಲ್ಲಿ ಕಂಪ್ಲೀಟ್ ಇದರ ರೂಪುರೇಷೆ ಚೇಂಜ್ ಆಗುತ್ತೆ. ಆವಾಗ ಮತ್ತೆ ತಿಳಿಸ್ತಾ ಇರ್ತೀನಿ. ಜೊತೆಗಿರಿ ಅಷ್ಟೇ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.